ನಮಸ್ಕಾರ ಸ್ನೇಹಿತರೆ, ನೀವು ಎಂದಾದರೂ ಗಮನಿಸಿದ್ದೀರಾ? ವಯಸ್ಸು ಹೆಚ್ಚಾಗುತ್ತಾ ಬಂದಂತೆ ದೇಹವು ನಿಮಗೆ ಸಂಕೇತಗಳನ್ನು ನೀಡಲು ಪ್ರಾರಂಭಿಸುತ್ತದೆ. ಉದಾಹರಣೆಗೆ, ಬೆಳಗ್ಗೆ ಎದ್ದ ತಕ್ಷಣ ದೇಹದಲ್ಲಿ ಜಡತ್ವವನ್ನು ಅನುಭವಿಸುವುದು, ಮೆಟ್ಟಿಲುಗಳನ್ನು ಏರಿದ ತಕ್ಷಣ ಉಸಿರು ಬೀಗುವುದು, ಪೂರ್ಣ ನಿದ್ರೆ ಮಾಡಿದರೂ ಬೆಳಗ್ಗೆ ದಣಿವು ಅನುಭವಿಸುವುದು, ಹೊಟ್ಟೆ ಸ್ವಚ್ಛ ಆಗದೇ ಇರುವುದು, ಮೊಣಕಾಲುಗಳಲ್ಲಿ ನೋವು ಬರುವುದು, ಕೂದಲು ಉದುರುವುದು, ಮುಖದ ಕಾಂತಿ ಕಡಿಮೆ ಆಗುವುದು ಮತ್ತು ಅತ್ಯಂತ ದೊಡ್ಡ ವಿಷಯ ಏನೆಂದರೆ ದೇಹವು ಒಳಗಿನಿಂದ ನಿಧಾನವಾಗಿ ದುರ್ಬಲ ಆಗುತ್ತಿರುವುದು. ಮತ್ತು ಬಹಳಷ್ಟು ಜನರು ಇದನ್ನು ವಯಸ್ಸಿನ ಪರಿಣಾಮವೆಂದು ಭಾವಿಸಿ ಕಡೆಗಣಿಸುತ್ತಾರೆ. ಆದರೆ ಸತ್ಯ ಏನೆಂದರೆ ಕೆಲವೊಮ್ಮೆ ದೇಹವು ಬಹಳ ಸಣ್ಣ ಕೊರತೆಯ ಸಂಕೇತವನ್ನು ನೀಡುತ್ತಿರುತ್ತದೆ ಮತ್ತು ಸಮಯಕ್ಕೆ ಸರಿಯಾಗಿ ಆ ಕೊರತೆಯನ್ನು ಪೂರೈಸಿದರೆ ದೇಹವು ಮತ್ತೆ ಹಿಂದಿನಂತೆ ಶಕ್ತಿಶಾಲಿ ಮತ್ತು ಉತ್ಸಾಹ ಉಳ್ಳದಾಗಿ ಅನುಭವವಾಗುತ್ತದೆ. ಆದ್ದರಿಂದ ಇಂದಿನ ಈ ವಿಡಿಯೋದಲ್ಲಿ ನಾವು ಒಂದು ಅಂತಹ ಸಣ್ಣ ವಿಷಯದ ಬಗ್ಗೆ ಹೇಳುತ್ತಿದ್ದೇವೆ. ಕಾಣುವಲ್ಲಿ ಬಹಳ ಸಣ್ಣದಾಗಿ ಕಾಣುತ್ತದೆ, ಆದರೆ ಆಯುರ್ವೇದ ಮತ್ತು ಆಧುನಿಕ ವಿಜ್ಞಾನದ ಪ್ರಕಾರ ಇದು ಪೋಷಕಾಂಶಗಳ ಖಜಾನೆಯಾಗಿದೆ. 1. ಕುಂಬಳಕಾಯಿ ಬೀಜಗಳು. ಹೌದು, ಅದೇ ಕುಂಬಳಕಾಯಿ. ಅದರ ಬೀಜಗಳನ್ನು ಬಹಳಷ್ಟು ಜನರು ವ್ಯರ್ಥವೆಂದು ತಿಳಿದು ಎಸೆದು ಬಿಡುತ್ತಾರೆ. ಆದರೆ ನೀವು 40, 50, 60 ಅಥವಾ 70 ವಯಸ್ಸು ದಾಟಿದವರಾಗಿದ್ದರೆ ಇಂದಿನ ಈ ಮಾಹಿತಿ ನಿಮಗೆ ಯಾವುದೇ ವರದಾನಕ್ಕಿಂತ ಕಡಿಮೆ ಅಲ್ಲ. ಏಕೆಂದರೆ ಈ ಸಣ್ಣ ಸಣ್ಣ ಬೀಜಗಳು ನಿಮ್ಮ ಹೊಟ್ಟೆಯನ್ನು ಸ್ವಚ್ಛಗೊಳಿಸುವುದರಿಂದ ಹಿಡಿದು ನಿಮ್ಮ ಮೂಳೆಗಳನ್ನು ಬಲಪಡಿಸುವವರೆಗೆ, ನಿಮ್ಮ ನಿದ್ರೆಯನ್ನು ಸುಧಾರಿಸುವವರೆಗೆ, ನಿಮ್ಮ ಹೃದಯ ಮತ್ತು ಮೆದುಳನ್ನು ಆರೋಗ್ಯವಾಗಿ ಇರಿಸುವುದಲ್ಲದೆ ನಿಮ್ಮ ರೋಗ ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸುವುದರಿಂದ ಹಿಡಿದು ಪುರುಷರ ಮತ್ತು ಮಹಿಳೆಯರ ವಯಸ್ಸಾದ ಸಮಸ್ಯೆಗಳವರೆಗೆ ದೇಹವನ್ನು ಒಳಗಿನಿಂದ ಬೆಂಬಲಿಸುವ ಕೆಲಸ ಮಾಡುತ್ತವೆ. ಮತ್ತು ಅತ್ಯಂತ ವಿಶೇಷ ವಿಷಯ ಏನೆಂದರೆ ಇದರಲ್ಲಿರುವ ಪೋಷಕಾಂಶಗಳು ದೇಹದಲ್ಲಿ ನಿಧಾನವಾಗಿ ಅಂತಹ ಶಕ್ತಿಯನ್ನು ತುಂಬುವುದಲ್ಲದೆ ಕೊರತೆ, ದಣಿವು ಕಡಿಮೆಯಾಗುತ್ತದೆ. ಸ್ನೇಹಿತರೆ, ಇಂದಿನ ಈ ವಿಡಿಯೋದಲ್ಲಿ ಯಾವುದೇ ಜಾದೂಗಾರಿಕೆಯ ಚಿಕಿತ್ಸೆ ಇಲ್ಲ, ಯಾವುದೇ ಅದ್ಭುತವಿಲ್ಲ. ಬದಲಿಗೆ ಆಯುರ್ವೇದ ಮತ್ತು ಆಧುನಿಕ ವಿಜ್ಞಾನ ಇವೆರಡರ ಆಧಾರದ ಮೇಲೆ ನಿಮಗೆ ತಿಳಿಸುತ್ತೇವೆ ಕುಂಬಳಕಾಯಿ ಬೀಜಗಳು ದೇಹದಲ್ಲಿ ಹೇಗೆ ಕಾರ್ಯನಿರ್ವಹಿಸುತ್ತವೆ ಎಂದು. ಇವುಗಳನ್ನು ತಿನ್ನುವ ಸರಿಯಾದ ವಿಧಾನ ಏನು, ಯಾವ ಸಮಯದಲ್ಲಿ ತಿನ್ನಬೇಕು, ಎಷ್ಟು ಪ್ರಮಾಣದಲ್ಲಿ ತಿನ್ನಬೇಕು, ಆದರೆ ಜನರು ಎಚ್ಚರಿಕೆಯಿಂದ ಇರಬೇಕು ಮತ್ತು ಯಾವ 3 ತಪ್ಪುಗಳು ಇದರ ಪ್ರಯೋಜನವನ್ನು ಸಂಪೂರ್ಣವಾಗಿ ನಾಶ ಮಾಡಬಹುದು. ಆದ್ದರಿಂದ ವಿಡಿಯೋ ಕೊನೆಯವರೆಗೂ ಖಂಡಿತವಾಗಿ ನೋಡಿ, ಏಕೆಂದರೆ ಈ ವಿಡಿಯೋದ ಮಧ್ಯದಲ್ಲಿ ನಾವು ನಿಮಗೆ ಒಂದು ಅಂತಹ ಆಯುರ್ವೇದಿಕ್ ವಿಧಾನವನ್ನು ಹೇಳುತ್ತೇವೆ ಕುಂಬಳಕಾಯಿ ಬೀಜಗಳನ್ನು ತಿನ್ನುವುದಕ್ಕೆ. ಅದು ಇದರ ಸಾಮರ್ಥ್ಯವನ್ನು ಮತ್ತು ಶಕ್ತಿಯನ್ನು ಹಲವಾರು ಪಟ್ಟು ಹೆಚ್ಚಿಸುತ್ತದೆ. ನೀವು ವಯಸ್ಸಾದರೂ ದೇಹ ಬಲವಾಗಿರಬೇಕು, ನಿಮ್ಮ ಮೂಳೆಗಳು ಆರೋಗ್ಯವಾಗಿರಬೇಕು, ನಿಮಗೆ ಉತ್ತಮ ನಿದ್ರೆ ಬರಬೇಕು ಮತ್ತು ನಿಮ್ಮ ದೇಹದಲ್ಲಿ ಶಕ್ತಿ ಉಳಿಯಬೇಕು ಎಂದು ಬಯಸುತ್ತಿದ್ದರೆ ಖಂಡಿತವಾಗಿ ತಪ್ಪದೆ ಪೂರ್ತಿ ವಿಡಿಯೋ ನೋಡಿ. ಸ್ನೇಹಿತರೆ, ನಮಗೆ ಹೇಳಿ, ನೀವು ಎಂದಾದರೂ ಕುಂಬಳಕಾಯಿ ಬೀಜಗಳನ್ನು ತಿಂದಿದ್ದೀರಾ? ನೀವು ತಿನ್ನುತ್ತಿದ್ದರೆ ಯಾವ ರೀತಿಯಲ್ಲಿ ತಿನ್ನುತ್ತಿದ್ದೀರಿ? ಈಗ ಸ್ನೇಹಿತರೆ, ಶುರು ಮಾಡೋಣ. ಮೊದಲು ತಿಳಿಯೋಣ ಕುಂಬಳಕಾಯಿ ಬೀಜಗಳು ಏಕೆ ಇಷ್ಟು ವಿಶೇಷವಾಗಿವೆ. ನಮ್ಮ ದೇಹಕ್ಕೆ ಪ್ರತಿದಿನ ಹಲವು ರೀತಿಯ ಖನಿಜಗಳು ಮತ್ತು ಪೋಷಕಾಂಶಗಳ ಅಗತ್ಯವಿದೆ. ಉದಾಹರಣೆಗೆ ಮ್ಯಾಗ್ನೀಸಿಯಂ, ಜಿಂಕ್, ಒಮೆಗಾ 3, ಐರನ್, ಕಾಪರ್, ಫಾಸ್ಫರಸ್, ವಿಟಮಿನ್ ಇ. ಆದರೆ ಇಂದಿನ ಓಡಾಟದ ಜೀವನದಲ್ಲಿ ಫಾಸ್ಟ್ ಫುಡ್, ಕಡಿಮೆ ನಿದ್ರೆ, ಒತ್ತಡ ಮತ್ತು ಕೆಟ್ಟ ಆಹಾರದ ಕಾರಣದಿಂದ ದೇಹವು ನಿಧಾನವಾಗಿ ಈ ಅಗತ್ಯ ಪೋಷಕಾಂಶಗಳಿಂದ ಖಾಲಿಯಾಗುತ್ತಿದೆ. ಇದೇ ಕಾರಣಕ್ಕೆ ಜನರು ಹೇಳುತ್ತಾರೆ, ನಾನು ಏನೂ ಕೆಲಸ ಮಾಡಲಿಲ್ಲ ಆದರೂ ದೇಹ ಒಡೆಯುತ್ತಿದೆ ಎಂದು.
ಆಯುರ್ವೇದದಲ್ಲಿ ಇದನ್ನು ಧಾತು ಕ್ಷಯ ಮತ್ತು ಅಗ್ನಿ ಕ್ಷೀಣತೆಯೊಂದಿಗೆ ಸಂಬಂಧಿಸಲಾಗುತ್ತದೆ. ನಮ್ಮ ದೇಹಕ್ಕೆ ಸರಿಯಾದ ಪೋಷಣೆ ಸಿಗದಿದ್ದರೆ ರಸಧಾತು ಕ್ಷೀಣವಾಗುತ್ತದೆ. ನಂತರ ನಿಧಾನವಾಗಿ ಮಾಂಸ, ಅಸ್ಥಿ ಮತ್ತು ಮಜ್ಜ ಧಾತುಗಳು ಪ್ರಭಾವಿತವಾಗುತ್ತವೆ. ಕುಂಬಳಕಾಯಿ ಬೀಜಗಳು ಈ ಕೊರತೆಗಳನ್ನು ನಿಧಾನವಾಗಿ ಪೂರೈಸುವಲ್ಲಿ ಸಹಾಯ ಮಾಡುತ್ತವೆ. ಈಗ ಇವುಗಳ ಪ್ರಯೋಜನಗಳ ಬಗ್ಗೆ ತಿಳಿದುಕೊಳ್ಳೋಣ. ಆಯುರ್ವೇದ ಹೇಳುತ್ತದೆ, ಹೊಟ್ಟೆ ಕೆಟ್ಟಿದ್ದರೆ ದೇಹ ಎಂದಿಗೂ ಪೂರ್ಣ ಆರೋಗ್ಯವಾಗಿ ಇರಲಾರದು. ಇಂದು ಬಹಳಷ್ಟು ಜನರು ಮಲ ಸರಿಯಾಗಿ ಹೋಗದಿರುವುದು, ಹೊಟ್ಟೆ ಉಬ್ಬರ, ಜೀರ್ಣ ಆಗದೇ ಇರುವುದು, ಭಾರವು, ಹೊಟ್ಟೆ ಸ್ವಚ್ಛವಾಗದ ಸಮಸ್ಯೆಯಿಂದ ತೊಂದರೆ ಅನುಭವಿಸುತ್ತಿದ್ದಾರೆ. ಕುಂಬಳಕಾಯಿ ಬೀಜಗಳಲ್ಲಿ ನಾರು ಉತ್ತಮ ಪ್ರಮಾಣದಲ್ಲಿ ಇರುತ್ತದೆ. ಇದು ಕರುಳಿನ ಸ್ವಚ್ಛತೆಗೆ ಸಹಾಯ ಮಾಡುತ್ತದೆ. ಆಹಾರವನ್ನು ನಿಧಾನವಾಗಿ ಜೀರ್ಣಗೊಳಿಸಲು ನೆರವಾಗುತ್ತದೆ ಮತ್ತು ಹೊಟ್ಟೆಯಲ್ಲಿ ಉತ್ತಮ ಸೂಕ್ಷ್ಮ ಜೀವಿಗಳನ್ನು ಹೆಚ್ಚಿಸುತ್ತದೆ. ಆಧುನಿಕ ವಿಜ್ಞಾನವು ಹೇಳುತ್ತದೆ, ಉತ್ತಮ ಹೊಟ್ಟೆ ಆರೋಗ್ಯದ ನೇರ ಸಂಬಂಧವನ್ನು ರೋಗ ಪ್ರತಿರೋಧಕ ಶಕ್ತಿ ಮತ್ತು ಮಾನಸಿಕ ಆರೋಗ್ಯದೊಂದಿಗೆ ಹೊಂದಿದೆ. ನಿಮ್ಮ ಹೊಟ್ಟೆ ಚೆನ್ನಾಗಿದ್ದರೆ ದೇಹವು ತನ್ನನ್ನು ತಾನು ಉತ್ತಮ ರೀತಿಯಲ್ಲಿ ರಿಪೇರಿ ಮಾಡಿಕೊಳ್ಳುತ್ತದೆ. ನಿದ್ರೆ ಮತ್ತು ಒತ್ತಡದ ಬಗ್ಗೆ. ರಾತ್ರಿ ಪದೇ ಪದೇ ನಿದ್ರೆ ತುಂಡಾಗುತ್ತಿದ್ದರೆ, ಮನಸ್ಸು ಅಸ್ಥಿರವಾಗಿದ್ದರೆ ಅಥವಾ ಬೆಳಗ್ಗೆ ಎದ್ದ ತಕ್ಷಣ ದಣಿವು ಅನುಭವವಾದರೆ ಇದು ದೇಹದಲ್ಲಿ ಮ್ಯಾಗ್ನೀಸಿಯಂ ಕೊರತೆಯ ಸಂಕೇತವಾಗಿದೆ. ಕುಂಬಳಕಾಯಿ ಬೀಜಗಳಲ್ಲಿ ಮ್ಯಾಗ್ನೀಸಿಯಂನ ಉತ್ತಮ ಮೂಲವಿದೆ. ಮ್ಯಾಗ್ನೀಸಿಯಂ ಸ್ನಾಯುಗಳನ್ನು ಸಡಿಲಗೊಳಿಸುತ್ತದೆ, ನರ ವ್ಯವಸ್ಥೆಯನ್ನು ಶಾಂತಗೊಳಿಸುತ್ತದೆ ಮತ್ತು ದೇಹಕ್ಕೆ ಆಳವಾದ ನಿದ್ರೆ ಬರಲು ಸಹಾಯ ಮಾಡುತ್ತದೆ. ಬಹಳಷ್ಟು ಜನರು ಹೇಳುತ್ತಾರೆ, ರಾತ್ರಿ ಸ್ವಲ್ಪ ಪ್ರಮಾಣದಲ್ಲಿ ಕುಂಬಳಕಾಯಿ ಬೀಜಗಳನ್ನು ತೆಗೆದುಕೊಂಡರೆ ನಿದ್ರೆಯ ಗುಣಮಟ್ಟ ಸುಧಾರಿಸುತ್ತದೆ ಎಂದು. ಆಯುರ್ವೇದದಲ್ಲೂ ಇಂತಹ ವಸ್ತುಗಳನ್ನು ವಾತ ಶಾಂತಗೊಳಿಸುವುದೆಂದು ಪರಿಗಣಿಸಲಾಗಿದೆ. ಮೂಳೆಗಳು ಮತ್ತು ಸಂಧಿಗಳ ಬಗ್ಗೆ ತಿಳಿದುಕೊಳ್ಳೋಣ. 25 ವಯಸ್ಸಿನ ನಂತರ ದೇಹದಲ್ಲಿ ಕ್ಯಾಲ್ಸಿಯಂ ಸಮತೋಲನ ಬದಲಾಗುತ್ತದೆ. ಆದರೆ ಕೇವಲ ಕ್ಯಾಲ್ಸಿಯಂ ತಿನ್ನುವುದು ಸಾಕಾಗುವುದಿಲ್ಲ. ಆ ಕ್ಯಾಲ್ಸಿಯಂ ಅನ್ನು ದೇಹದಲ್ಲಿ ಸರಿಯಾದ ಸ್ಥಳಕ್ಕೆ ತಲುಪಿಸಲು ಮ್ಯಾಗ್ನೀಸಿಯಂ, ಫಾಸ್ಫರಸ್ ಮತ್ತು ವಿಟಮಿನ್ ಡಿ ಅಗತ್ಯವಿದೆ. ಕುಂಬಳಕಾಯಿ ಬೀಜಗಳಲ್ಲಿರುವ ಫಾಸ್ಫರಸ್ ಮತ್ತು ಮ್ಯಾಗ್ನೀಸಿಯಂ ಮೂಳೆಗಳನ್ನು ಬಲಪಡಿಸುವಲ್ಲಿ ಸಹಾಯ ಮಾಡುತ್ತವೆ. ಇದೇ ಕಾರಣಕ್ಕೆ ವಯಸ್ಸಾದವರಿಗೆ ಇವುಗಳಿಂದ ಬಹಳ ಪ್ರಯೋಜನವಾಗುತ್ತದೆ. ಸ್ನೇಹಿತರೆ, ಹೃದಯಕ್ಕೆ ಮತ್ತು ರಕ್ತದೊತ್ತಡಕ್ಕೆ ಕುಂಬಳಕಾಯಿ ಬೀಜಗಳಲ್ಲಿ ಆರೋಗ್ಯಕರ ಕೊಬ್ಬು ಮತ್ತು ಮ್ಯಾಗ್ನೀಸಿಯಂ ಇರುತ್ತದೆ. ಇದು ರಕ್ತನಾಳಗಳನ್ನು ಸಡಿಲಗೊಳಿಸಲು ಸಹಾಯ ಮಾಡುತ್ತದೆ, ರಕ್ತ ಸಂಚಾರವನ್ನು ಉತ್ತಮಗೊಳಿಸುತ್ತದೆ ಮತ್ತು ಹೃದಯಕ್ಕೆ ಬೆಂಬಲ ನೀಡುತ್ತದೆ. ಕಾಪರ್ ಮತ್ತು ಆಂಟಿ ಆಕ್ಸಿಡೆಂಟ್ಗಳು ದೇಹದಲ್ಲಿ ಉರಿಯೂತವನ್ನು ಕಡಿಮೆ ಮಾಡುತ್ತವೆ. ಪುರುಷರಿಗೆ ಹೇಗೆ ಪ್ರಯೋಜನಕಾರಿ? ಒಂದು ವಯಸ್ಸಿನ ನಂತರ ಪುರುಷರಿಗೆ ಪದೇ ಪದೇ ಮೂತ್ರ ವಿಸರ್ಜನೆ, ರಾತ್ರಿ ಎದ್ದು ಹೋಗುವುದು ಮತ್ತು ಪ್ರೋಸ್ಟೇಟ್ ಸಂಬಂಧಿತ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತವೆ. ಕುಂಬಳಕಾಯಿ ಬೀಜಗಳಲ್ಲಿ ಜಿಂಕ್ ಉತ್ತಮ ಪ್ರಮಾಣದಲ್ಲಿರುತ್ತದೆ ಮತ್ತು ಅನೇಕ ಸಂಶೋಧನೆಗಳಲ್ಲಿ ಜಿಂಕ್ ಅನ್ನು ಪ್ರೋಸ್ಟೇಟ್ ಆರೋಗ್ಯಕ್ಕೆ ಬಹಳ ಉಪಯುಕ್ತವೆಂದು ಪರಿಗಣಿಸಲಾಗಿದೆ. ಮಹಿಳೆಯರಿಗೆ ಹೇಗೆ ಪ್ರಯೋಜನಕಾರಿ? ಮಹಿಳೆಯರಲ್ಲಿ ವಯಸ್ಸಾದಂತೆ ಹಾರ್ಮೋನ್ ಬದಲಾವಣೆಗಳು ವೇಗವಾಗಿ ನಡೆಯುತ್ತವೆ. ಅನೇಕ ಮಹಿಳೆಯರಿಗೆ ದುರ್ಬಲತೆ, ಕೂದಲು ಉದುರುವುದು, ಚರ್ಮದ ಕಾಂತಿ ಕಡಿಮೆ ಆಗುವುದು, ಮೂಳೆಗಳಲ್ಲಿ ದುರ್ಬಲತೆ ಅನುಭವ ಆಗುತ್ತದೆ. ಕುಂಬಳಕಾಯಿ ಬೀಜಗಳಲ್ಲಿರುವ ವಿಟಮಿನ್ ಇ, ಜಿಂಕ್ ಮತ್ತು ಆರೋಗ್ಯಕರ ಕೊಬ್ಬು ಚರ್ಮ ಮತ್ತು ಕೂದಲಿಗೆ ಒಳಗಿನಿಂದ ಪೋಷಣೆ ನೀಡುವಲ್ಲಿ ಸಹಾಯ ಮಾಡುತ್ತವೆ. ನಮ್ಮ ರೋಗ ಪ್ರತಿರೋಧಕ ಶಕ್ತಿಗೆ ಋತುವಿನ ಬದಲಾವಣೆಯಾದ ತಕ್ಷಣ ನೆಗಡಿ, ಅಲರ್ಜಿ, ಮೂಗು ಬಿಡುವುದು ಅಥವಾ ಪದೇ ಪದೇ ಸೋಂಕು ಉಂಟಾಗುತ್ತಿದ್ದರೆ ದೇಹದ ರೋಗ ಪ್ರತಿರೋಧಕ ಶಕ್ತಿ ದುರ್ಬಲ ಆಗಿರಬಹುದು. ಕುಂಬಳಕಾಯಿ ಬೀಜಗಳಲ್ಲಿ ಜಿಂಕ್ ಇದೆ. ಅದು ನಮ್ಮ ರೋಗ ಪ್ರತಿರೋಧಕ ವ್ಯವಸ್ಥೆಯನ್ನು ಬಲಪಡಿಸುತ್ತದೆ
ಈಗ ಕುಂಬಳಕಾಯಿ ಬೀಜಗಳನ್ನು ತಿನ್ನುವ ಸರಿಯಾದ ವಿಧಾನ ಏನು ಎಂದು ತಿಳಿಯೋಣ. ಅತ್ಯುತ್ತಮ ವಿಧಾನ ಏನೆಂದರೆ ಒಂದು ಸಣ್ಣ ಚಮಚ ಕುಂಬಳಕಾಯಿ ಬೀಜಗಳನ್ನು ತೆಗೆದುಕೊಳ್ಳುವುದು. ಅವುಗಳನ್ನು ಸ್ವಲ್ಪ ಹುರಿದು ತಿನ್ನಬಹುದು, ಸಲಾಡ್ನಲ್ಲಿ ಹಾಕಿಕೊಳ್ಳಬಹುದು, ಮೊಸರಿನಲ್ಲಿ ಮಿಶ್ರಣ ಮಾಡಿ ತಿನ್ನಬಹುದು, ಅಥವಾ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕೂಡ ತೆಗೆದುಕೊಳ್ಳಬಹುದು. ಆದರೆ ಆಯುರ್ವೇದಿಕ್ ದೃಷ್ಟಿಯಿಂದ ನೋಡಿದರೆ ಅವುಗಳನ್ನು ರಾತ್ರಿ ನೀರಿನಲ್ಲಿ ನೆನೆಸಿ ಬೆಳಗ್ಗೆ ತಿನ್ನುವುದು ಅತ್ಯುತ್ತಮವಾಗಿದೆ. ಏಕೆಂದರೆ ನೀರಿನಲ್ಲಿ ನೆನೆಸಿದ ನಂತರ ಅದರಲ್ಲಿರುವ ಫೈಟಿಕ್ ಆಸಿಡ್ ಕಡಿಮೆಯಾಗುತ್ತದೆ. ಇದರಿಂದ ದೇಹವು ಪೋಷಕಾಂಶಗಳನ್ನು ಚೆನ್ನಾಗಿ ಹೀರಿಕೊಳ್ಳುತ್ತದೆ. ಈಗ ಆ ಆಯುರ್ವೇದಿಕ್ ವಿಶೇಷ ವಿಧಾನದ ಬಗ್ಗೆ ಮಾತನಾಡೋಣ. ಅದನ್ನು ನಾವು ವಿಡಿಯೋದ ಆರಂಭದಲ್ಲಿ ಹೇಳಿದ್ದೇವೆ. ನೀವು 50+ ಆಗಿದ್ದರೆ ಈ ವಿಧಾನವನ್ನು ಖಂಡಿತವಾಗಿ ಅನುಸರಿಸಿ. 1 ಚಮಚ ಕುಂಬಳಕಾಯಿ ಬೀಜಗಳನ್ನು ತೆಗೆದುಕೊಳ್ಳಿ, 5 ಬಾದಾಮಿ ತೆಗೆದುಕೊಳ್ಳಿ ಮತ್ತು ಸ್ವಲ್ಪ ಸೋಪ್ ತೆಗೆದುಕೊಳ್ಳಿ. ರಾತ್ರಿ ನೀರಿನಲ್ಲಿ ನೆನೆ ಹಾಕಿ ಬೆಳಗ್ಗೆ ಅವುಗಳನ್ನು ಚೆನ್ನಾಗಿ ಅಗಿದು ತಿನ್ನಿ. ಈ ಮಿಶ್ರಣವು ದೇಹಕ್ಕೆ ಶಕ್ತಿ ನೀಡುತ್ತದೆ, ನಿಮ್ಮ ಮೆದುಳನ್ನು ಶಾಂತಗೊಳಿಸುತ್ತದೆ, ಮೂಳೆಗಳಿಗೆ ಪೋಷಣೆ ನೀಡುವಲ್ಲಿ ಸಹಾಯ ಮಾಡುತ್ತದೆ. ಯಾರು ಇದನ್ನು ಸೇವಿಸಬಾರದು ಎಂದು ತಿಳಿಯೋಣ. ಯಾರಿಗಾದರೂ ಮೂತ್ರಪಿಂಡದ ಸಮಸ್ಯೆ ಇದ್ದರೆ ಅಥವಾ ಯಾವುದೇ ಅಲರ್ಜಿ ಇದ್ದರೆ ಅಂಥವರು ಕುಂಬಳಕಾಯಿ ಬೀಜಗಳನ್ನು ಸೇವಿಸಬಾರದು. ಈಗ ನಾವು ತಿಳಿಯೋಣ ಯಾವ 3 ತಪ್ಪುಗಳು ಹೆಚ್ಚಿನ ಜನರು ಮಾಡುತ್ತಾರೆ ಎಂದು. ಮೊದಲನೆಯ ತಪ್ಪು ಅತಿಯಾದ ಪ್ರಮಾಣದಲ್ಲಿ ತಿನ್ನುವುದು. 2ನೇ ತಪ್ಪು ಉಪ್ಪು ಮತ್ತು ಮಸಾಲೆಯುಕ್ತ ಪ್ಯಾಕೆಟ್ ವಸ್ತುಗಳನ್ನು ಸೇವಿಸುವುದು ಅಥವಾ ಉಪ್ಪು ಹಾಕಿದ ಬೀಜಗಳನ್ನು ತಿನ್ನುವುದು. 3ನೇ ತಪ್ಪು 2 ರಿಂದ 3 ದಿನ ತಿಂದು ನಿಲ್ಲಿಸುವುದು. ಸ್ನೇಹಿತರೆ, ದೇಹಕ್ಕೆ ಪೋಷಣೆ ನಿಧಾನವಾಗಿ ಸಿಗುತ್ತದೆ. ನೀವು ನಿಯಮಿತತೆಯನ್ನು ಕಾಯ್ದುಕೊಳ್ಳಬೇಕು. ಕುಂಬಳಕಾಯಿ ಬೀಜಗಳು ಯಾವುದೇ ದುಬಾರಿ ಔಷಧವಲ್ಲ, ಆದರೆ ಸರಿಯಾದ ರೀತಿಯಲ್ಲಿ ನಿಯಮಿತವಾಗಿ ತೆಗೆದುಕೊಂಡರೆ ನಿಮ್ಮ ದೇಹವನ್ನು ಒಳಗಿನಿಂದ ಬಲಪಡಿಸುವಲ್ಲಿ ಸಹಾಯ ಮಾಡುತ್ತವೆ. ಹೊಟ್ಟೆ, ನಿದ್ರೆ, ಮೂಳೆಗಳು, ಹೃದಯ, ರೋಗ ಪ್ರತಿರೋಧಕ ಶಕ್ತಿ, ಚರ್ಮ ಮತ್ತು ವಯಸ್ಸಾದ ಅನೇಕ ಸಮಸ್ಯೆಗಳಲ್ಲಿ ಇವು ದೇಹಕ್ಕೆ ಬೆಂಬಲ ನೀಡುತ್ತವೆ. ಆದರೆ ನೆನಪಿಡಿ, ಕೇವಲ ಒಂದು ವಸ್ತು ತಿನ್ನುವುದರಿಂದ ಎಲ್ಲವೂ ಸರಿಯಾಗುವುದಿಲ್ಲ. ಜೊತೆಗೆ ಉತ್ತಮ ನಿದ್ರೆ, ಹಗುರ ವ್ಯಾಯಾಮ, ಸೂರ್ಯರಶ್ಮಿ ಪಡೆಯುವುದು ಮತ್ತು ಸಮತೋಲಿತ ಆಹಾರವು ಅತ್ಯಂತ ಅಗತ್ಯವಿದೆ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.